ಬಿಜೆಪಿ ವಿರುದ್ಧ ಸಿದ್ದು ವ್ಯಂಗ್ಯ. ಆರ್ ಅಶೋಕ್ ವಿರುದ್ಧ ಕಾಮಿಡಿ ಮಾಡಿದ ಸಿದ್ದು. ಬಿಜೆಪಿ ಕೇವಲ ಸುಳ್ಳು ಹೇಳುತ್ತಾ? ಹೌದಾ, ಬಿಜೆಪಿ ಕೇವಲ ಸುಳ್ಳು ಹೇಳುತ್ತಾ? ಈ ಪ್ರಶ್ನೆಗೆ ಉತ್ತರ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಜೊತೆಗೆ ಕಾಮಿಡಿ ಕೂಡ ಮಾಡೋರಂತೆ. ಏನದು ನೋಡ್ಕೊಂಬರೋಣ ಬನ್ನಿ. ಬಿಜೆಪಿಯವರೇ, ನೀವು ನಮ್ಮ ಕೈಗೆ ದೊಣ್ಣೆ ಕೊಟ್ಟು ಹೊಡೆಸಿಕೊಳ್ಳುತ್ತಲೇ ಇದ್ದೀರಿ. ಹೌದು, ಸಿದ್ದರಾಮಯ್ಯ ಈ ಮಾತು ಅಂದಿದ್ದೇಕೆ ನೀವೇ ನೋಡಿ. BMTC ಎಲೆಕ್ಟ್ರಿಕ್ ಬಸ್ಗಳಿಗೆ ಕೇರಳದ ಮಲಯಾಳಿ ಹುಡುಗರನ್ನು ಚಾಲಕರನ್ನಾಗಿ ನೇಮಿಸುತ್ತಿರುವ ಬಗ್ಗೆ ಮತ್ತು ಇಲ್ಲಿನ ಚಾಲಕರಿಗೆ ಸರಿಯಾದ ವೇತನ ನೀಡದಿರುವ ಅವ್ಯವಸ್ಥೆ ಬಗ್ಗೆ ಮಾಧ್ಯಮವೊಂದು ಗುರುವಾರ ವಿಸ್ತೃತ ವರದಿ ಪ್ರಕಟಿಸಿತ್ತು. ಇದನ್ನು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಉಲ್ಲೇಖಿಸಿದ್ದ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಇದಕ್ಕೀಗ ಸಿದ್ದರಾಮಯ್ಯನವರು ತಿರುಗೇಟು ನೀಡಿದ್ದಾರೆ. ಏನದು ನೋಡಿ. ಸ್ವಾಮಿ, ವಿರೋಧ ಪಕ್ಷದ ನಾಯಕರೇ, ನಿಮ್ಮ ಟ್ವೀಟ್ ನಿಮ್ಮ ಪರಮ ಅಜ್ಞಾನದ ಫಲವೋ ಅಥವಾ ವಿರೋಧ ಪಕ್ಷದ ನಾಯಕ ಅಸ್ತಿತ್ವದಲ್ಲಿದ್ದಾರೆ ಎಂದು ಜನರಿಗೆ ತಿಳಿಸಲು ಟ್ವೀಟ್ ಮಾಡುತ್ತೀರೋ? ಇದು ನಿಮ್ಮನ್ನು ಸೇರಿಸಿಕೊಂಡಂತೆ ರಾಜ್ಯದ ಜನಸಾಮಾನ್ಯರಿಗೂ ಅರ್ಥವಾಗಿದೆ. ಈ ಒಂದು ಯಕ್ಷ ಪ್ರಶ್ನೆ. ನೀವು ಸುಳ್ಳಿನ ಕೋಟೆಯನ್ನು ಎಷ್ಟೇ ದೊಡ್ಡದಾಗಿ ಕಟ್ಟಿದರೂ ಅದರ ಆಯುಷ್ಯ ಕಡಿಮೆ. ನಮ್ಮ ಸತ್ಯದ ಒಂದು ಏಟಿಗೆ ಅದು ಕುಸಿದು ಬೀಳುತ್ತಲೇ ಇದೆ. ನೀವು ಮತ್ತೆ ಮತ್ತೆ ಸುಳ್ಳುಗಳನ್ನು ಹೇಳಿ ನಮ್ಮ ಕೈಗೆ ದೊಣ್ಣೆ ಕೊಟ್ಟು ಹೊಡೆಸಿಕೊಳ್ಳುತ್ತಲೇ ಇದ್ದೀರಿ. ಇದು ಮುಂದುವರಿಯಲಿ, ಆಲ್ ದ ಬೆಸ್ಟ್ ಎಂದು ವ್ಯಂಗ್ಯ ಮಾಡಿದ್ದಾರೆ. ಮುಂದುವರೆದು ಈಗ ಸತ್ಯದ ಮಾತುಗಳನ್ನು ಕೇಳುವಂತವರಾಗಿ ಅಶೋಕ್ ಅವರೇ, ಪ್ರಥಮವಾಗಿ ಸಾರಿಗೆ ಸಂಸ್ಥೆಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಸೇರ್ಪಡೆಯು ಕೇಂದ್ರ ಬಿಜೆಪಿ ಸರ್ಕಾರದ ನೀತಿ ಯೋಜನೆಯಂತೆ ಜಾರಿಯಾಗಿದೆ. ಎಲೆಕ್ಟ್ರಿಕ್ ಬಸ್ಗಳನ್ನು ಸಾರಿಗೆ ಸಂಸ್ಥೆಗಳು ನೇರವಾಗಿ ಖರೀದಿಸುವಂತಿಲ್ಲ. ಖಾಸಗಿ ಕಂಪನಿಯವರು ಮಾಲೀಕತ್ವದ ಹೊಂದಿರುತ್ತಾರೆ. ಅವರಿಗೆ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರವು ನೇರವಾಗಿ ನೀಡುತ್ತದೆ ಹಾಗೂ ಚಾಲಕರನ್ನು ನಿಯೋಜಿಸುವ ಕಾರ್ಯವು ಖಾಸಗಿಯವರೇ ನಡೆಸುತ್ತಿದ್ದಾರೆ. ಚಾಲಕರ ವೇತನ ಆಯ್ಕೆ ಯಾವುದರಲ್ಲಿಯೂ ಸಾರಿಗೆ ಸಂಸ್ಥೆಗಳಿಗೆ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರವಿಲ್ಲ. ಬಸ್ಗಳ ಕಾರ್ಯಾಚರಣೆ ಹೊಣೆ ಮಾತ್ರ ಸಾರಿಗೆ ಸಂಸ್ಥೆಯದ್ದು. ಈ ವಿಷಯವನ್ನು ಹಲವಾರು ಬಾರಿ ನಮ್ಮ ಸಾರಿಗೆ ಸಚಿವರು ಪ್ರತಿಯೊಂದು ವೇದಿಕೆಯಲ್ಲಿಯೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೂ ಕೂಡ ನೀವು ಸುಳ್ಳು ಹೇಳೋದನ್ನು ಬಿಡ್ತಾ ಇಲ್ಲ ಆರ್ ಅಶೋಕ್ ಅವರೇ, ಎಚ್ಚರವಾಗಿ ಎಂದು ವ್ಯಂಗ್ಯ ಮಾಡಿದ್ದಾರೆ. ಸೊ ಬಿಜೆಪಿಯವರು ಹೇಳ್ತಿರುವಂತಹ ಮಾತು ಸುಳ್ಳು ಎಂದು ಈ ಒಂದು ಪರ್ಟಿಕ್ಯುಲರ್ ನ್ಯೂಸ್ನಿಂದ ಕಂಡು ಬರ್ತಾ ಇದೆ. ಅದಕ್ಕಾಗಿ ರಾಜ್ಯದಲ್ಲೇ ಅನೇಕ ಸಮಸ್ಯೆಗಳಿವೆ. ಕಾರಣ BJPಯವರೇ ಇನ್ನೂ ಒಂದು ಸ್ವಲ್ಪ ನಿಮ್ಮ ಕಣ್ಣನ್ನು ವಿಶಾಲವಾಗಿ ತೆರೆದು ಬೆಂಗಳೂರು ಅಂದರೆ ಏನಂತೀರ ನೀವು, BMTC, ಹಿಂದೂ ಮುಸ್ಲಿಂ ಇವೆಲ್ಲದರಿಂದ ಹೊರಗಡೆ ಬಂದು ಇನ್ನೂ ಜಿಲ್ಲೆಗಳು ಸಾಕಷ್ಟಿವೆ ರಾಜ್ಯದಲ್ಲಿ, ಬೆಂಗಳೂರು ಒಂದೇ ಇಲ್ಲ. ಸೊ ಹೊರಗಡೆ ಬನ್ನಿ, ರಿಸರ್ಚ್ ಮಾಡಿ, ಎಲ್ಲೆಲ್ಲಿ ಏನಂತೀರ ನೀವು ಒಂದು ರೀತಿ ಕರಪ್ಷನ್ ನಡೀತಾ ಇದೆಯೋ ಅಲ್ಲಿ ಬಂದುಬಿಟ್ಟು ನೇರವಾಗಿ ಅಟ್ಯಾಕ್ ಮಾಡಿ. ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ. ಏನಂತೀರ ವೀಕ್ಷಕರು, ಇದಕ್ಕೆ ಕಮೆಂಟ್ ಹಾಕಿ ನೀವು.